ಆ ಚಾಲೆಂಜ್ ಅಲ್ಲಿ ವಿನ್ ಆದ್ರೆ ಮಾಡಿ ಉದ್ಧಾರ ಮಾಡಿ ಸರ್. ಮಕ್ಳಿ ಸ್ಟ್ರಾಂಗ್ ಗುರು. ಏನ್ ರೀಸನ್ ಸಿಗ್ತಾ ಇಲ್ವೇ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನಂದು ಇದು 2ನೇ ದಿನ. ಸೊ ಇವತ್ತೇನಪ್ಪ ಅಂದರೆ ನಾನು ಆಚೆ ಹೋಗ್ತಾ ಇದ್ದೀನಿ. ಅಲ್ಲೋಗ್ಬಿಟ್ಟು ಏನು ನಮ್ಮಣ್ಣ ಏನೋ ನನಗೆ ಚಾಲೆಂಜ್ ಕೊಡ್ತಾನಂತೆ. ಸೊ ಆ ಚಾಲೆಂಜಲ್ಲಿ ವಿನ್ ಆದರೆ ಗೈಸ್ ಆ ಚಾಲೆಂಜೇ ಕೊಡ್ತೀನಿ ಅವಳಿಗೆ. ನಮ್ಮಣ್ಣ ಆ ಚಾಲೆಂಜಲ್ಲಿ ವಿನ್ ಆದರೆ ಚಾಲೆಂಜೇ ಕೊಡ್ತಾನಂತೆ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ನೋಡಿ, ನಮ್ಮಣ್ಣ ಇವಾಗ ಆಟೋ ತಗೊಂಡ್ಬಂದಿದ್ದಾರೆ. ಇವಾಗ ಇದೇ ಆಟೋದಲ್ಲಿ ಹೋಗೋದು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಚಾಲೆಂಜ್. ಏನ್ ಚಾಲೆಂಜ್? ಅಯ್ಯ, ಇವ್ನ ಮಣ್ಣು ಬರೀ ಅವಾಗಿಂದ ಚಾಲೆಂಜ್ ಅಂತ ಹೇಳ್ತಾ ಇದ್ದಾನೆ. ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾನ ಅಂತ ಗೊತ್ತಾಗ್ತಾ ಇಲ್ಲ. ನಂಗೂ ಕೇಳಿ ಸಾಕಾಯ್ತು. ನೋಡೋಣ ನಮ್ಮಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನನಗೂ ಗೊತ್ತಿಲ್ಲ. ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಗೈಸ್, ಇವಾಗ ನಮ್ಮಣ್ಣ ಏನೋ ಚಾಲೆಂಜ್ ಅಂದ್ಬಿಟ್ಟು ನಮ್ಮ ದೊಡ್ಡಣ್ಣ ಇದ್ದಾರಲ್ವ, ಅವ್ರ ಮಗುನ ಕರ್ಕೊಂಡೋಗಿ ಬಿಡಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಮತ್ತೆ ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ನನಗೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಿಮ್ಗೇನಾದರೂ ಗೊತ್ತೈತಾ ಬಾಬಿ? ಇಲ್ಲ ಕಣೋ, ನಂದೇನು ಹೇಳೇ ಇಲ್ಲ. ನೀವೇ ಕರ್ಕೊಂಡು ಬರ್ತಾ ಇದ್ರೆ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೂ ಪಾಪ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಮ ಬಾಬಿನ ಕೇಳಿದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಿಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವಾಗ ನನಗೂ ಗೊತ್ತಿಲ್ಲ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ನೋಡೋಣ, ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ. ಗೈಸ್, ನಮ್ಮ ಅಣ್ಣ ಏನೋ ಹೇಳ್ತಾ ಇದ್ದಾರೆ, ಇಲ್ಲಿ ಕೇಳಿಸ್ಕೊಳ್ಳಿ. ಗೈಸ್ ಏನಿಲ್ಲ ಗೈಸ್, ಅವಳಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಅವಳಿಗೆ ಇದ್ ನೋಡಿ, ಒಳ್ಳೆ ಹುಡುಗಿ ತರ ಹಾಕೊಂಡ್ಬಿಟ್ಟು ನಮ್ಮ ಅಣ್ಣ. ಅಲ್ಲ ಇದು ಒಂದು ನೀನೇ ತಾನಾಗ್ಬಿಟ್ಟಿದ್ಯಾ. ಗೈಸ್ ಅವಳಿಗೆ ಚಾಲೆಂಜ್ ಕೊಟ್ಟಿದ್ದೀನಿ. ಏನ್ ಚಾಲೆಂಜ್? ನಾನು ಅವಾಗಿಂದ ಅದನ್ನೇ ಕೇಳ್ತಾ ಇರೋದು. ಏನ್ ಚಾಲೆಂಜ್ ನನ್ನ ಕೊಟ್ಟಿರೋದು ಅಂತ ಅವಾಗಿಂದ ಕೇಳ್ತಾ ಇದೀವಿ ನಿಮ್ಗೆ. ಅದೇ ಹೇಳಿದ್ನಲ್ಲ, ನಿನ್ ಗೆದ್ರೆ ಗಾಯ್ಸ್, ಅವಳಿಗೆ ಗೆದ್ರೆ ಗೈಸ್, ನಮ್ಮ ಅಣ್ಣಂಗೆ ಗೊತ್ತಾಗ್ತಿಲ್ಲ ಏನಂತ. ಸುಮ್ನೆ ಗೆದ್ರೆ ಅಂತ ಅವಾಗಿಂದ. ಗೊತ್ತಾಯ್ತು ಏನು ಗಾಯ್ಸ್, ಅವಳಿಗೆ ಗೆದ್ರೆ ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ದೆ. ಅವನೇನು ಇನ್ನೊಬ್ಬನ ಚಾಲೆಂಜ್ ಅವ್ನು ಬಂದೇ ಇಲ್ಲ. ನಮ್ಮ ಅಣ್ಣ ಇನ್ನೊಬ್ರು ಬಂದಿದ್ದಾರೆ. ಸೊ ಕರ್ಕೊಂಡ್ ಬರಕ್ ಹೋಗ್ತಾ ಇದಾರೆ ಅವರು. ಅವ್ರು ಬರ್ಲಿ ಗೈಸ್, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇದು ನಮ್ಮ ಹೆಬ್ಬಾಳ ಏರಿಯಾ. ಇವಾಗ ರಾತ್ರಿ ಆಗ್ತಿದೆ ಗೈಸ್. ಇದು ಚಾಲೆಂಜ್ ನಂದು 2ನೇ ದಿನ. ಖುಷಿ ಆಗ್ತಿದೆ. 2ನೇ ದಿನ ನಾನು ಹೆಂಗೋ ಮಾಡ್ತಾ ಇದ್ದೀನಿ ಅಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಿದೆ. ಇನ್ನು ನಾಳೆ ನೋಡೋಣ ಏನಾಗುತ್ತೆ ಅಂತ. ಓಕೆನಾ ಗೈಸ್? ಇವಾಗ ಇನ್ನೊಬ್ಬ ಅಣ್ಣ ಬರ್ತಾ ಇದ್ದಾನೆ, ಇರಿ ತೋರಿಸ್ತೀನಿ. ನೋಡಿ, ನಮ್ಮ ಅಣ್ಣ ಬಂದ. ಅವಳಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಏನು? ಅವಳು ಗೆದ್ರೆ ಒಂದು ಅವಳಿಗೆ ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೇನ್ ಚಾಲೆಂಜ್ ಅಂತ ಗೊತ್ತಿಲ್ಲ. ಗೆದ್ರೆ ಚಾಲೆಂಜ್. ಬಾ ನೀನು. ಇಲ್ಲ, ಏನೋ ಚಾಲೆಂಜ್ ಕೊಟ್ಟಾನಂತೆ ಅಣ್ಣ, ಅದು ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದೀವಿ. ಸೊ ಗೈಸ್, ಇವಾಗ ನಮ್ಮ ಅಣ್ಣನೂ ಬಂದ. ಇವಾಗ ಎಲ್ಲರೂ ಸೇರ್ಬಿಟ್ಟು ಹೋಗ್ತಾ ಇದೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಮ್ಮ ತಂಗಿ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ ಉದ್ಧಾರ ಮಾಡಿ ಸರ್. ಇವರು ಪಕ್ಕ ಉದ್ಧಾರ ಮಾಡ್ತಾರೆ. ಐ ಹೋಪ್. ನೋಡಿ, ನಾನು ಉದ್ಧಾರ ಆಗಿ ಯಾವ ಫೋನ್ ತಗೊಂಡಿದ್ದೀನಿ? ಐಫೋನ್ ತಗೊಂಡಿದ್ದ ನಮ್ಮ ಅಣ್ಣನು ವಿಡಿಯೋ ಮಾಡಕ್ಕಂತ. ಸೊ ಅವರು ಶುರು ಮಾಡ್ತಾ ಇದ್ದಾರೆ, ಆಲ್ರೆಡಿ ಹಾಕಿದ್ದಾರೆ. ಸೊ ಅವ್ರ ಬ್ಲಾಗು ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಗೈಸ್? ಏನಂತೀರ? ಮಾಡಿ ದಯವಿಟ್ಟು ಮಾಡಿ ಗೈಸ್. ನಮ್ಮ ಅಣ್ಣ ನಗಸ್ತಾನಂತೆ ನೋಡಿ. ಗಾಡಿ ಓಡಿಸೋ ಟೈಮಲ್ಲಿ ಈ ತರ ನಗ್ಬಿಟ್ರೆ ಪೊಲೀಸ್ ಬಂದ್ಬಿಟ್ರೆ ಅಷ್ಟೇ. ಆಮೇಲೆ ಇದೇನು ತಗೊಂಡಿದ್ಯಾ? ಜಾದುಗಾರ ಗೈಸ್, ನಮ್ಮ ಅಣ್ಣ ಫುಲ್ ನಗಿಸ್ತಾನಂತೆ. ಇವನು ನಗಿತಾನಂತೆ. ನನ್ನ ಚಾಲೆಂಜ್ ಮಾಡ್ತೀರಾ ನೋಡಿ, ಇವಾಗ ಐತೆ ಬಂದಿದ್ದೀನಿ. ನಮ್ಮ ಅಣ್ಣ ನನ್ಗೆ ನಗಿಸ್ತಾನಂತೆ. ಏನ್ ಚಾಲೆಂಜ್ ಅಂತ ಗೊತ್ತಾಯ್ತಾ? ಎಲ್ಲ ಕರ್ಕೊಂಡು ಹೋಗ್ತಾರೆ. ಗೋಲ್ಗಪ್ಪ ಚಾಲೆಂಜ್. ಓ, ಗೊತ್ತಾಯ್ತು ಇವಾಗ. ಗೋಲ್ಗಪ್ಪ ಚಾಲೆಂಜ್ ಅಂತೆ.
ಬಾ ಬಾ ಐತೆ ಬಾ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತವ್ರೆ ಗೋಲ್ಗಪ್ಪ ಚಾಲೆಂಜು. ಶೋರ್ ನಾನು ತಿಂತೀನಿ, ನಂಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ಏನು ಜಾಸ್ತಿ ಅಂತಂದ್ರೂ ಏನೋ ಒಂದು 10 ಪೀಸ್ ತಿನ್ಬೋದು ಇವಳು ನನ್ನ ಪ್ರಕಾರ ಅಷ್ಟೇ. ಬಿಕಾಸ್ ನಾನು ಆಲ್ರೆಡಿ ಬ್ರೆಡ್ ಎಲ್ಲ ತಿನ್ಕೊಂಡು ಬಂದಿದ್ದೆ. ಓವರಾಗಿ ಬಿಲ್ಡಪ್ ಕೊಡ್ತಾವಳೆ, ಹಂಗೆ ತಿಂತೀನಿ ಹಿಂಗೆ ತಿಂತೀನಿ ಅಂತ. ಬಾ ತಿನ್ನೋ ತೋರಿಸಂತ ಬಾ. ಈ ಥರ ಎಲ್ಲ ಕರ್ಕೊಂಬಂದ್ಬಿಟ್ಟು ಚಾಲೆಂಜ್ ಅಂದ್ಬಿಟ್ಟು ನನಗೇನು ಗೊತ್ತಿತ್ತು ಇವರು ಈ ಥರ ಪಾನಿಪುರಿ ತಿನ್ನಿಸ್ತಾರೆ. ಹಂಗಂದ್ರೆ ನನ್ನ ಮನೇಲಿ ಏನೂ ತಿನ್ಕೊಂಡೇ ಬರ್ತಾ ಇರಲಿಲ್ಲ. ಗೈಸ್ ಇವಾಗ ನಮ್ಮ ಅಣ್ಣ ಚಾಲೆಂಜ್ ಮಾಡೋಕ್ಕಂತ ಟೈಮಿಂಗ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಟೈಮಿಂಗ್ ಸ್ಟಾರ್ಟ್ ಮಾಡಪ್ಪ. ಅವ್ರೇನು ಕೇಳಿದ್ರು ಅವಾಗಲೇ ಗೈಸ್ ಚಾಲೆಂಜ್ ಅಂತ ಕೇಳಿದ್ರು. ಸೋನು ಕರ್ಕೊಂಡ್ ಬಂದಿದ್ದೀನಿ. ಚಾಲೆಂಜ್ ಏನಂದ್ರೆ ನೋಡಿ, ಇದೆ ಚಾಲೆಂಜ್. ಪಾನಿಪುರಿ ಗೋಲ್ಗಪ್ಪ ತಿನ್ನಕ್ಕೆ. ಗೈಸ್ ನಿಮಗೂ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತಂತ ಅಂದ್ಕೊಂಡಿದ್ದೀನಿ. ಇಲ್ಲ ಏನು ಗೊತ್ತಾ, ಯಾವಾಗೂ ಹೆಣ್ಮಕ್ಳು ಬಿಲ್ಡಪ್ ಕೊಡ್ತಾರೆ ಪಾನಿಪುರಿ ಅಂದ್ರೆ ನಾನು ಹಂಗೆ ತಿಂತೀನಿ ಹಿಂಗೆ ತಿಂತೀನಿ ಅಂತ ಹೇಳ್ಬಿಟ್ಟು. ಇವಾಗ ತಿಂದು ತೋರಿಸು. ಶೋರ್ ಪಕ್ಕ, ವೈ ನಾಟ್, ನಾನು ಪಕ್ಕ ತಿಂತೀನಿ. ಹೆಣ್ಮಕ್ಳೇ ಗೆಲ್ಲೋದು. ಅದು ಯಾರ ಜೊತೆ ಗೈಸ್? ನನ್ನ ಜೊತೆ ಚಾಲೆಂಜ್. ನೀನು ಫಸ್ಟೇನಾ? ಹಾಂ, ಒಂದು ಪ್ಲೇಟ್ ಸ್ಟಾರ್ಟಾ? ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡಿ ನೀನು ನಾನು ತಿಂತಿದ್ದೀನಿ. ಪಟ್ ಅಂತ ಟೈಮ್ ವೇಸ್ಟ್ ಮಾಡಬಾರ್ದು. ನಮ್ಮ ಅಣ್ಣ ಎಷ್ಟೊತ್ತವರೆಗೂ ತಿಂತಾನೆ ನೋಡೋಣ ಗೈಸ್, ಎಷ್ಟು ತಿಂತಾನೆ ಅಂತ. ನೀನು ಎಷ್ಟು ಕಮ್ಮಿ ಟೈಮಲ್ಲಿ ತಿಂತೀಯ ನೀನು ಇನ್ನು. ಬೇಗ ಬೇಗ ಬೇಗ. ಏನು ಟೈಮಿಂಗ್ ಕೊಟ್ಟಿದ್ದೀರಾ ಅವ್ರಿಗೆ? ನೀವು ತಿನ್ರಾ? ಬೇಗ ಬೇಗ ತಿನ್ನೋ ಟೈಮ್ ಆಗ್ತಿದೆ. ತಿಂತೀಯನ ನಿಜವಾಗ್ಲಿ ನೀನು? ನಮ್ಮ ಅಣ್ಣ ನನ್ಗೆ ಹೇಳ್ದಲ್ಲ ಇವಾಗ, ನಮ್ಮ ಅಣ್ಣ ನನ್ಗೆ ಹೇಳ್ದ ಇವಾಗಿದೆ. ಆಗ್ತಾಯಿಲ್ಲ, ಬನ್ನಿ ತಿನ್ನೋಣ. ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಆಯ್ತಾ? ಇವ್ರೇನು ಸಪೋರ್ಟ್ ಮಾಡ್ತಾರೆ? ನೀನು ತಿನ್ನು ಫಸ್ಟ್, ತಿನ್ಬಿಟ್ಟು ಮುಗಿಸು. 10 ಪೀಸ್ ಮಾತ್ರ ಹಾಕಿ ಅವ್ರಿಗೆ. ಹಾಂ, ತುಂಬ ಫನ್ನಿ ಇದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ತೋರಿಸಿ ನೀರು ಇವಾಗ. ನನ್ನ ಮರ್ಯಾದೆ ಉಳಿಸಲ್ಲ. ಕಣ್ಮುಚ್ಕೊಂತವನೆ ನಿಮ್ಮಣ್ಣ. ಅಳು ಬರ್ತಿದೆ ಗೈಸ್. ಅಳು ಬರ್ತೈತೆ ನಿನಗೆ? ನೀರು ಬರ್ತಿದೆ. ಅಳ್ತಾನೆ ಗೈಸ್. ನಮ್ಮಣ್ಣ ಫುಲ್ಲು. ಆಲ್ರೆಡಿ 1 ನಿಮಿಷ. ಆಗೋಯ್ತು. ಬೇಗ ಬೇಗ ಬೇಗ. ಎಷ್ಟು ಮಿನಿಟ್ಸ್ ಅಲ್ಲಿ ತಿನ್ಬೇಕಂದ್ರೆ ತಿಂತಾರದ ಅವ್ರು. ಆಗೋಯ್ತಲ್ಲ, 1 ನಿಮಿಷ ಫಿನಿಶ್. ಇಲ್ಲ ಇಲ್ಲ ಆಯ್ತಾ? ಸೊ ಗೈಸ್, ನಮ್ಮ ಅಣ್ಣ ಇವಾಗ 1 ನಿಮಿಷ 23 ಸೆಕೆಂಡ್ ಗಂಟ ತಿಂದಿದ್ದಾನೆ. ಈ ಟೈಮಿಂಗಿನ ಇನ್ನು ಕಮ್ಮಿ, 1 ಸೆಕೆಂಡ್ ಕಮ್ಮಿ ತಿಂದರೂ ಕೂಡ ನಮ್ಮ ತಂಗಿ ವಿನ್ ಆಗ್ಬಿಡ್ತಾಳೆ. ಚಾಲೆಂಜ್ ಮಾಡ್ತೀಯಾ? ಪಕ್ಕನಾ? ಪಕ್ಕ. ಹಾಂ ನಡಿ. ಪಕ್ಕನಾ? ಏನು ಏನು? ಸೊ ಮತ್ತೆ 0 ಮಾಡಿದ್ದೀನಿ. ಸ್ಟಾರ್ಟ್. ಗೈಸ್ ತುಂಬ 100% ಅವಳೇ ವಿನ್ ನೋಡ್ಕೋಬೇಕಿದ್ರೆ. ಗೈಸ್ ಇದ್ರಲ್ಲಿ ಏನಂದ್ರೆ ಹುಡುಗರು ಇದ್ರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಹುಡುಗಿರ ಜೊತೆ ಆಗಲ್ಲ ಅನ್ಸುತ್ತೆ. ಆಗೋಯ್ತಾ? 6 10 ಆಗೋಯ್ತು ಅಂದ್ಬಿಟ್ರೆ ನಾನು ಸಡನ್ ಶಾಕ್ ಆಗ್ಬಿಟ್ಟೆ. ಇದೇನಪ್ಪ ಇನ್ನೂ 1 ನಿಮಿಷ ಕೂಡ ಆಗಿಲ್ಲ ಅಂತ. ನಿಧಾನ ನೆತ್ತಿಗಿತ್ತಿಗೆ ಏರ್ ಮಾಡೋದು ಕರ್ಮ. ಸಾಕು ಮಾಡು, ನಾನು ಗೆಲ್ಬೇಕು. ಸಾಕು ಮಾಡು, ನಾನು ಗೆಲ್ಬೇಕು. ಸಾಕು ಆಗೋಯ್ತಾ 10? ಓಹೋ ಗಾಯ್ಸ್, ಇಲ್ಲ ನೋಡ್ರಿ ಇಲ್ಲಿ ಕರೆಕ್ಟಾಗಿ 48 ಸೆಕೆಂಡ್ ಚಿನಿ ವಿನ್ನು. ಇಲ್ಲ ನೋಡಲ್ಲ, ಕೂತ್ಕೊಂಬಿಡ ಹಂಗೆ ನೋಡಿ ಗಾಯ್ಸ್. ಅವನು 1 ನಿಮಿಷ 23 ಸೆಕೆಂಡಲ್ಲಿ ಅವ್ನು ಮುಗಿಸಿದ್ದು. ಮೇಡಮ್ ಬರೀ 48 ಸೆಕೆಂಡು. ಹೇಳಿಲ್ವಾ ಹೆಣ್ಮಕ್ಳು ಸ್ಟ್ರಾಂಗು ಅಂತ? ನಿಜವಾಗ್ಲೂ ನನ್ನ ಮಗನೇ ಮರ್ಯಾದೆ ತೆಗೆದ್ಬಿಟ್ಟೆ ನಾನು. ನೀನು ಗೈಸ್, ನಾನು ಫೈನಲಿ ಈ ಪಾನಿಪುರಿ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆದೆ. ನಾನು ಹೇಳಿಲ್ವಾ ಹೆಣ್ಮಕ್ಳು ಸ್ಟ್ರಾಂಗು? ಕ್ಲಾಪ್ ಮಾಡ್ರಿ. ಹೆಣ್ಮಕ್ಳೇ ಸ್ಟ್ರಾಂಗ್. ನಾನು ಹೇಳಿದ್ದೆ ನಾನು ವಿನ್ ಆಗ್ತೀನಿ ಅಂತ, ಯಾಕಂದ್ರೆ ನಾನು ತಿನ್ನೋದ್ರಲ್ಲಿ ತುಂಬಾ ಇದು. ಅದು ಬರೀ ಪಾನಿಪುರಿ ಮಾತ್ರ, ಹೊಟ್ಟೆ ಊಟ ಹೋಗಲ್ಲ. ಎಂಥದ್ದಿಲ್ಲ ಗೈಸ್, ಎಲ್ಲ ತಿಂತೀನಿ.
ಪಿಜ್ಜಾ ತಿಂತೀನಿ ಇವಾಗ ಮನೇಲಿ ಅನ್ನ ಸಾಂಬಾರು ಮಾಡೈತಲ್ಲ ಅದು ತಿಂದು ನೋಡೋಣ ಚಾಲೆಂಜ್ ಅನ್ನ ಸಾಂಬಾರ್ ಚಾಲೆಂಜ್. ಅನ್ನ ಸಾಂಬಾರ್ ಸಾಂಬಾರ್ challenge. ಬಟ್ ಅದು ಪಲ್ಯ ತರ ಮಾಡಿದಾರ. ಡನ್. ಇವಾಗ ಪಾನಿಪುರಿ ಆಗಿದೆ. ನಮ್ಮ ಮನೇಲಿ ರೈಸ್ ಚಾಲೆಂಜ್ ಅಂತ ಹೇಳಿದ್ದಾರೆ. ಸೊ ಅದ್ರಲ್ಲಿನೇ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಯಾರು ಅವನೇ ಗೆಲ್ಲೋದು ಪಕ್ಕ. ನೀನ್ ಬರೇ ನೀವು ನಮ್ಮ ಅಣ್ಣ ಏನ್ ಗೊತ್ತಾ, ಬರೇ ಹುಡುಗರೇ ವಿನ್ ಆಗ್ತಾರೆ ಅಂತ ಇರೋದು ಮೈಂಡಲ್ಲಿ. ನೋಡಿ ನಾನು ಪಕ್ಕ ಅದನ್ನ ಮಾಡಿ ತೋರಿಸ್ತೀನಿ. ಏನು ಏನಾಯ್ತು ಅವ್ನ ಪೇಷಂಟ್ ಆಗ್ಬಿಟ್ಟು ಅದು ಪಾನಿಪುರಿ ತಿಂದ್ಬಿಟ್ಟು. ಅದು ಮಾಡೋಣ. ಅದು ರೈಸ್ದಲ್ವಾ ಚಾಲೆಂಜ್. ಫಸ್ಟ್ ಟೈಮ್ ನಾನು ಈ ತರ ಜಾಸ್ತಿ ತಿಂದಿದ್ದು ಪಾನಿಪುರಿ. ಪೇಷಂಟ್ ಆಗ್ಬಿಟ್ಟವ್ ನಮ್ಮ ಅಣ್ಣ, ಮಾತೇ ಬರ್ತಿಲ್ಲ ಅವ್ನಿಗೆ. ಗೈಸ್ ಇವಾಗ ಹೋಗ್ತಾ ಇದೀವಿ ಗೈಸ್ ಇವಾಗ ಮನೆ ಹತ್ರ. ಸೊ ಅಲ್ಲಿನೂ ಏನ್ ಚಾಲೆಂಜ್ ಅಂದಿದ್ದಣ್ಣ ನೀನು? ಅದೇ ಇವಾಗ ಪಾನಿಪುರಿ ಚಾಲೆಂಜ್ ಮುಗಿತಲ್ವಾ, ಅದ್ರಲ್ಲಿ ನೀನ್ ವಿನ್ ಆದೆ. ಹೌದು. ಇವನು ಊಟದಲ್ಲಿ ಸ್ವಲ್ಪ ಚೆನ್ನಾಗಿ ತಿಂತಾರ ಅಂತ ನನಗೆ ಗೊತ್ತಿರೋ ವಿಷಯನೇ. ಓಕೆನಾ? ಸೊ ಅದಕ್ಕೆ ಮನೇಲಿ ಹೋಗ್ಬಿಟ್ಟು ಹೆಂಗಿದೆ ಊಟ ಮಾಡೋದೈತೆ, ಹೌದು. ಆ ರೈಸ್ ಅಲ್ಲೇ ಚಾಲೆಂಜ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರ್ ಚಾಲೆಂಜ್. ಅನ್ನ ಸಾಂಬಾರ್ ಚಾಲೆಂಜ್. ಗೈಸ್ ಇವಾಗ ಅನ್ನ ಸಾಂಬಾರ್ ಚಾಲೆಂಜ್ ಅಂತೆ. ಪಕ್ಕ ನಾನು ಇದ್ರಲ್ಲಿನೂ ನಾನೇ ವಿನ್. ಅವನಿಗೆ ಉರಿತೈತೆ. ನನಗೆ ಉರಿತೈತೆ. ಯಾಕಂದ್ರೆ ನಾನು ಅಲ್ಲಿಂದ ಚಾಲೆಂಜ್ ಕೊಟ್ಟೆ ಅವಳಿಗೆ. ಎಲ್ಲಿ ಅಂತ ಏನ್ ಕೊಡ್ತಾನೆ ಅಂತ ಕೇಳಲು, ಅದಕ್ಕೆ ನಾನು ಚಾಲೆಂಜ್ ಕೊಡ್ತೀನಿ ಅಂದೆ. ಅಲ್ಲೋ ಮಿಸ್ಟೇಕ್ ಏನಾಯ್ತು ಅಂದ್ರೆ ಅವನೇ ಚಾಲೆಂಜ್ ಬಗ್ಗೆ ಎಲ್ಲ ತಲೆ ಓಡಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದ. ಸತ್ತೋಗ್ಬಿಟ್ಟ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆಲ್ಲ ಸ್ಟ್ರಾಂಗ್ ಹೋಗೋರು ಸ್ಟ್ರಾಂಗ್ ಹೋಗೋರು. ರಾಂಗ್ ಅಂತ ನೀನ್ ಅದನ್ನೇ ಅಂದಿದ್ದು. ಸ್ಟ್ರಾಂಗ್ ಹೋಗೋರು. ಅಂಕಲ್ ನೋಡ್ಕೊಂಡು ನಮ್ಮ ಅಣ್ಣ ಹೋಗೋರ್ ಬರೋರ್ ಬರೇ ಗೋಳ್ ಹಾಕೊಂತ ಇರ್ತಾನೆ. ಗೋಲ್ ಹಾಕೋ. ವಾಟ್ ಇಸ್ ದಟ್? ಗೋಳ್ ಹಾಕು ಅಂತಾನೆ. ಗೋಳ್ ಹಾಕೊಂತಾನೆ. ನೋಡು, ಮನುಷ್ಯ ಅಂದ್ಮೇಲೆ ಮನುಷ್ಯ ಅಂದ್ಮೇಲೆ ಫೋನ್ ಇರ್ಬೇಕು, ಫೋನ್ ಅಂದ್ಮೇಲೆ ಮನುಷ್ಯ ಇರ್ಬೇಕು. ಇದೇ ಆಸ್ತಿ ಮಾಡಲ್ಲ ಇದು. ನಡೀತಾ ಇರೋದು ಟ್ರೆಂಡ್ ಮಾಡೋದು ಟ್ರೆಂಡ್. ನಮ್ಮ ಅಣ್ಣನೇ ಎಲ್ಲ ಟ್ರೆಂಡಿಂಗ್ ಮಾಡ್ಬಿಡ್ತವನೆ ಇವಾಗ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಊಟ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಬನ್ನಿ ಗೈಸ್. ಸೊ ಗೈಸ್ ಇವಾಗ ನಾವು ಅಲ್ಲಿಂದ ಪಾನಿಪುರಿ ಚಾಲೆಂಜ್ ಮಾಡಾಗಿದೆ. ಇವಾಗ ಮನೆ ಹತ್ರ ಬಂದಿದ್ದೀವಿ. ಅನ್ನ ಸಾಂಬಾರ್ ಚಾಲೆಂಜ್ ಅಂತ ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಮತ್ತೆ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಪಕ್ಕ ನಾನೇ ವಿನ್ ಆಗೋದು. ನಮ್ಮ ಅಣ್ಣ ನೋಡಿ ಹೆಂಗ್ ಬರ್ತವನೆ. ಇವಾಗ ಇಷ್ಟೊಂದು ಅನ್ನ ಇದೆ. ನಮ್ಮ ಅಣ್ಣದು ನಂದು ಸೇಮ್ ಇದೆ ಗೈಸ್. ನೋಡಿ ಇಷ್ಟಿಷ್ಟು ಅನ್ನ ಇದೆ ಒಂದೊಂದು ಪ್ಲೇಟು. ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಗೈಸ್. ಸ್ವಲ್ಪ ನೀರು ಕುಡಿಬೋದಾ? ಬಟ್ ಇದ್ರಲ್ಲಿ ಯಾವ ತರ ಚಾಲೆಂಜ್ ಅಂತ ಹೇಳಿ ಗೊತ್ತಾಯ್ತಾ? ಅದೇ ಹಿಂಗೆ ಸ್ಟಾರ್ಟ್ ಮಾಡಿ. ಇದು 2 ಪ್ಲೇಟಲ್ಲಿ ನೀಟಾಗಿ ಯಾರು ಫಸ್ಟ್ ತಿಂದು ಮುಗಿಸ್ತಾರೋ ಅವ್ರು ವಿನ್ನು. ಓಕೆನಾ? 1 2 3 ಸ್ಟಾರ್ಟ್. ತಲೆ ಎತ್ತರಿ ಸ್ವಲ್ಪ. ಓ ನಮ್ಮ ತಂಗಿ ನೋಡ ಮುಗಿಸ್ಕೊಂಡು ಹಂಗೆ ಗಿಡೋ. ಇವಾಗಾದ್ರೆ ಗೆದ್ಬಿಟ್ಟು ಮರ್ಯಾದೆ ಉಳಿಸಲ್ಲ. ಟ್ರೈ ಮಾಡ್ತೀನಿ ಗಾಯ್ಸ್. ನನಗೆ ಅದು ಸೋರ್ಸಿದಲ್ಲ ಅವರು ಪಾನಿಪುರಿಯಲ್ಲಿ. ಇವಾಗ ಅದಕ್ಕೆ ಹೇಳ್ತಾ ಇರೋದು, ಇವಾಗ ತಿನ್ಬಿಟ್ಟು ನನ್ನ ಮರ್ಯಾದೆ ಉಳಿಸು ಅಂತ. ಸುಮ್ಮನೆ ತಿನ್ಬೇಕು, ಆ ಥರ ಎಲ್ಲ ಮಾಡಂಗಿಲ್ಲ. ನೀರಲ್ಲೇ ಐತೆ ನೀರು. ಹೋಯ್ತು. ಮ್ಯಾಚ್ ಏನೋ ಹೋದಾಗ ಐತಿದ್ದು. ಇದೇನು 2 ಬರ್ತೈತಲ್ಲ. ಚಿನ್ನಿನ ವಿನ್ 100%. ಇದರಲ್ಲೂ ಚಿನ್ನಿನ ವಿನ್ ಗೊತ್ತಾಯ್ತು ನಂಗೆ. ನೀನು ಬರೀ ಮಾತಾಡೋದ್ರಲ್ಲೇ ಐತೆ ನನ್ನ ಮಗನೇ. ಚಿನ್ನಿನ ವಿನ್ ಇವಾಗ. ನಮ್ಮ ಗಿಡನ ವಿನ್ನು. ಹೇಳಿಲ್ಲ ನಾನು ರೈಸಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಏನು ಅಂತ. ಹೇಳಿದ್ದು ನೆನಪೈತಿ ತಾನೆ? ಪ್ಲೇಟ್ ಫುಲ್ ಖಾಲಿ ಹಾಕಬೇಕು, ಬಾಯಲ್ಲಿರೋದು ಫುಲ್ ಖಾಲಿ ಹಾಕಬೇಕು.
ಅವನ ಖಾಲಿನೇ ಆಗೈತಿ ದಿನ ಐತೆ 2-3 ತೂತು. ಹೆಂಗೆ ಚಿನ್ನಮ್ಮ ಪಾನಿಪುರಿಯಲ್ಲಿ ಬೇಜಾನ್ ಮಾತಾಡ್ತೈತೆ ಅದರಲ್ಲಿ ರಾಜ ಮುಗಿಸ್ಬಿಡ. ಬಾಯ್ ತೋರ್ಸಲೇ. ಹಾಂ ವಿನ್ನು ಗಿಡ್ಡು ವಿನ್ನು ಇಲ್ಲಿ ನೋಡಿ ಇಲ್ಲಿ ಮಗ ನೋಡ್ರಿ ನಾನೇ ವಿನ್ನು. ಅವಾಗಲೇ ಚಾಲೆಂಜ್ ಕೊಡ್ತೀನಿ ಅಂತ ಕರ್ಕೊಂಡೋಗಿದ್ದೆ ಪಾನಿಪುರಿಗೆ. ಏನ್ ಗಾಯ್ಸ್ ಸೋಲ್ಸ್ಬಿಟ್ಟು ನನಗೆ ಸೋಲ್ಸ್ಬಿಟ್ಲು. ಇಲ್ಲಿ ನೋಡಿ ನಾನು ಸೋಲ್ಸ್ಬಿಟ್ಟೆ. ಆಪೋಸಿಟ್ಗೆ ಆಪೋಸಿಟ್ ಇಷ್ಟ ಆಯ್ತಾ guys? ನಾನು ಹೇಳಿಲ್ಲ ಇವನು ರೈಸಲ್ಲೇ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದೆ ನನಗೆ ಗೊತ್ತು. ಆ ಪಾನಿಪುರಿ ಹೆಣ್ಮಕ್ಳಿಗೆ ಯಾರು ಸೋಲ್ಸಕ್ಕಾಗಲ್ಲ ಅನ್ನೋದ್ರ ನಿಜ ಅಲ್ಲ ಚಿನಿಮಾ? ಇದು ಏನಂತೀರಾ guys? ಇದು ಏನೈತಂದ್ರೆ ನಮ್ಮಣ್ಣ ರೈಸ್ ಸ್ವಲ್ಪ ತಗೊಂಡಿದ್ದ. ಸ್ವಲ್ಪ ಇಲ್ಲ, ನಾನು ಇಬ್ಬರದು ಚೆಕ್ ಮಾಡ್ಬಿಟ್ಟೆ ಕೊಟ್ಟಿರೋದು, ಆ ಥರ ಎಲ್ಲ. ಇನ್ನೊಂದೇನಂದ್ರೆ ಅದು ಏನ್ ರೀಸನ್ ಸಿಗ್ತಾ ಇಲ್ವೇ ಒಟ್ಟಿನಲ್ಲಿ ಏನಾದ್ರು ಒಂದು ಹೇಳ್ಬೇಕಲ್ಲ ಜೀವಕ್ಕೆ ಸಮಾಧಾನಗಳಿಗೆ. ಓವರ್ ಆಗಿದೆ ಅಲ್ಲಿ ಪಾನಿಪುರಿ ಹೆವಿ ಏನಿಲ್ಲ, ಇಬ್ಬರಿಗೂ ಅಷ್ಟೇ ಕೊಟ್ಟಿದ್ದು ಪಾನಿಪುರಿ. ನಾನು ಸ್ಪೀಡ್ ಆಗಿ ತಿಂದೆ. ಹೆಂಗ್ ತಿಂದ್ರು ಏನಂತ ಒಟ್ಟಿನ ವಿನ್ನೋದಲ್ಲ ಅಲ್ಲಿ ನೀನು. ಓಕೆನಾ? ಆಯ್ತು, ನಾನು ಒಪ್ಕೊಂತೀನಿ ನಮ್ಮ ಅಣ್ಣನೇ ವಿನ್ನು ಅಂತ. ಸದ್ಯ ಒಪ್ಕೊಂಡ್ಲಲ್ಲ ಅದು ಪುಣ್ಯ. ಅಷ್ಟೇ. ಸೊ ಗೈಸ್ ಇರಿ, ನಾನು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದ್ಬಿಟ್ಟು ಮಾತಾಡ್ತೀನಿ. ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾರು ಮರಿಬೇಡಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.